ದೇವರಿಗೆ ಯಾವ ರೀತಿಯಾಗಿ ನಾವು ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ವಿಧೇಯರಾಗುವ ಮೂಲಕವಾಗಿ ಅದನ್ನ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ. 1 ಥೆಸಲೋನಿಕ 4:3 ಬರೆಯಲ್ಪಟ್ಟಿದೆ, ದಿಸ್ ಈಸ್ ದ ವಿಲ್ ಆಫ್ ಗಾಡ್ ದಟ್ ಯುವರ್ ಸ್ಯಾಂಟಿಫಿಕೇಶನ್, ನೀವು ಪರಿಶುದ್ಧರಾಗಿ ನೀತಿಯಲ್ಲಿ ನಡೆದುಕೊಳ್ಳುವಂಥದ್ದೇ ಇದು ದೇವರ ಚಿತ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಮತ್ತೆ ಯಾವ ರೀತಿಯಾಗಿ ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಾಗ, ದೇವರಿಗೆ ಮಹಿಮೆ ತರುವಂತ ಜೀವಿತ ಜೀವಿಸುವಾಗ ನಾವು ದೇವರ ಚಿತ್ತವನ್ನು ಮಾಡ್ತೇವೆ. ಸೊ ಈ ರೀತಿಯಾಗಿ ನಾವು ಜೀವಿಸುವಾಗ ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತೊಂದು 28ನೇ ಅಧ್ಯಾಯ 19-20 ಎಂದು ಬರೆಯಲ್ಪಟ್ಟಿದೆ, ಲೋಕದ ಕಟ್ಟಗಳಿಗೆ ಹೊರಟೋಗಿ ಜಗತ್ತಿನ ಶುಭ ಸಂದೇಶವನ್ನು ಸಾರಿ ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮ ದೀಕ್ಷೆಯನ್ನು ಮಾಡಿಸಿ, ಬ್ರಿಂಗಿಂಗ್ ದ ಸೋಲ್ಸ್ ಟು ದ ಕಿಂಗ್ಡಮ್ ಆಫ್ ಗಾಡ್, ದಟ್ ಇಸ್ ದ ವಿಲ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ಆತ್ಮಗಳನ್ನು ತೆಗೆದುಕೊಂಡು ಬರುವಂಥದ್ದು ದೇವರ ಚಿತ್ತ. ನಶಿಸುವಂತ ಆತ್ಮಗಳಿಗಾಗಿ ದಾಹವುಳ್ಳವರಾಗಿರುವಂಥದ್ದು ದೇವರ ಚಿತ್ತ. ಈಗ ನಶಿಸುವಂತ ಆತ್ಮಗಳಿಗೆ ಸುವಾರ್ತೆ ಸಾರುವಂಥದ್ದು ದೇವರ ಚಿತ್ತ. ದೇವರ ರಾಜ್ಯದಲ್ಲಿ ದೇವರಿಗೋಸ್ಕರ ಯಾವಾಗಲೂ ಅಗ್ರಗತಿ ಕೆಲಸ ಮಾಡುವಂತ ದೇವರನ್ನು ಮೆಚ್ಚುವವರಾಗಿದ್ದಾನೆ. ನಾನು ಸುವಾರ್ತೆ ಸಾರಿದ್ರೆ ಮತ್ತೆ ಯಾರು ಸುವಾರ್ತೆ ಸಾರಲಿಕ್ಕೆ ಸಾಧ್ಯ? ಈಗ ಸುವಾರ್ತೆ ಸಾರಿದ್ರೆ ಮತ್ತೆ ಯಾವಾಗ ಸಾರ್ತೇವೆ? ನೀನು ಹೋಗ್ತಿದ್ರೆ ಮತ್ತೆ ಯಾರು ಹೋಗ್ತಾರೆ ಸುವಾರ್ತೆ ಸಾರಲಿಕ್ಕೆ? ಈಗ ಹೋಗದೆ ಇದ್ರೆ ಮತ್ತೆ ಯಾವಾಗ ಹೋಗ್ತೀರಾ? ನೀನು ಹೋಗದೆ ಇದ್ರೆ ಮತ್ತೆ ಯಾರು ಹೋಗ್ತಾರೆ?